ಫೇಸ್ ದ ಫಿಯರ್ ಅಂತ ಇದೆಯಲ್ಲ, ಯಾರನ್ನ ಕಂಡ್ರೆ ಯಾರಿಗೆ ಭಯ, ಈ ಥರದೆಲ್ಲ ಏನಾರು ಹೇಳ್ಬೋದು? ಅಂದರೆ ಜನರಲಿ ವರ್ಲ್ಡ್ಲಿ ತುಂಬ ಫಿಯರ್ ಫ್ಯಾಕ್ಟರ್ಸ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೆ, ಉಪೇಂದ್ರಾಗ ಹೇಳ್ತಿದ್ದೆ, ಫೇಸ್ ದ ಫ್ಯಾಕ್ಟ್ಸ್ ಆಫ್ ಇಯರ್ಸ್ ಅಂತ. ನಾನು ಆ್ಯಕ್ಚುಲಿ ಅನ್ಕೊಂಡಿದ್ದು ಫೇಸ್ ದ ಫ್ಯಾಕ್ಟ್ಸ್ ಆಫ್ ಇಯರ್ಸ್. ಅರ್ಜುನ್ ದಟ್ಸ್ ಬಟ್ಟೆ ಅಂತ ನಾನು ಅನ್ಕೊಂಡೆ. ಫೇಸ್ ದ ಫಿಯರ್, ಯಾಕಂದ್ರೆ ಅವ್ರು ಸ್ವಲ್ಪ ಡೈನಮಿಕ್ ಆಗಿರಲಿ ಅಂತ ಫೇಸ್ ದ ಫಿಯರ್ ಅಂತ ಹಾಕಿದ್ದಾರೆ ಅಷ್ಟೇ. ಅರ್ಜುನ್ ಜನ್ಯ, ದಿಸ್ ಕ್ವೆಶನ್ ಇಸ್ ಫಾರ್ ಯು. ನೀವು ಉಪೇಂದ್ರ, ರಾಜ್ ಬಿ ಶೆಟ್ಟಿ ಮತ್ತು ಶಿವಣ್ಣನ ಬ್ರಹ್ಮ ವಿಷ್ಣು ಮಹೇಶ್ವರಾಗಿ ನೋಡ್ತಾ ಇದ್ದೀರಾ. ಆಮೇಲೆ 45 ಆಸ್ ದ ಟೈಟಲ್. ಡಸ್ ದಿಸ್ ಎನಿವೇರ್ ಇನ್ ದ ಕಾಂಟೆಕ್ಸ್ಟ್ ಎಕ್ಸ್ಪ್ಲೋರ್ ಸನಾತನ ಧರ್ಮ? ಮೇಡಮ್, 45 ಇಸ್ ಅಬೌಟ್ ಲೈಫ್ ಮೇಡಮ್. ಸೊ ಲೈಫ್ ಅಂದ್ರೇ ಧರ್ಮ. ಈ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರುತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಧರ್ಮ, ಇಟ್ ಈಸ್ ಅಬೌಟ್ ಹ್ಯೂಮನ್ ಆ್ಯಂಡ್ ಹೌ ಯು ಹ್ಯಾವ್ ಟು ಬಿ, ವಾಟ್ ಆಲ್ ಕಮ್ಸ್ ಇನ್ ಯುವರ್ ಲೈಫ್, ಹೌ ಟು ಫೇಸ್, ಎಲ್ಲವೂ ಸೇರಿದೆ ಮೇಡಮ್. ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತಿಗೆ ಹೇಳೋಕ್ಕಾಗಲ್ಲ, ಬಟ್ ದಯವಿಟ್ಟು ಸಿನಿಮಾ ನೋಡಿ ಯು ವಿಲ್ ಫೈಂಡ್ ದ ಆನ್ಸರ್. I just got a hint. Yeah, That's why it was a nice I question. asked it. ಅರ್ಜುನ್ ಸರ್, ಎಲ್ಲ ಓಕೆ ಬಟ್ ಯಾಕೆ ಶಿವಣ್ಣನ ಹೇಸ್ ಗ್ರೇ ಅಂತ? ಅವ್ರಿನ್ನೂ ಸ್ಟಿಲ್ 16, ಅವ್ರ ಫ್ಯಾನ್ಸ್ ಒಪ್ಕೊಳ್ತಾರ ಅಂತ. ಮೇಡಮ್, ಈಗ ನಾನು ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ. ಎಲ್ಲ ಪಾತ್ರನೂ ಮಾಡ್ಬಿಟ್ಟಿದ್ದಾರೆ ಅಣ್ಣ. ಆ್ಯಂಡ್ ಇದರಲ್ಲಿ ತುಂಬ ಸ್ಪೆಷಲ್ ವಿಚಾರಗಳಿರುತ್ತೆ. ನಾನು ಒಂದು ಪಾತ್ರದಲ್ಲಿ ನೋಡಿರಲಿಲ್ಲ. ಸೊ ಮಹೇಶ್ವರ ಅಲ್ವಾ, ಏನು ಕೇಳಿದ್ರು ತಥಾಸ್ತು ಅಂತಾರೆ. ಸೊ ಈ ಪಾತ್ರದಲ್ಲಿ ಅವ್ರಿಗೆ ಗ್ರೇ ಹೇರ್ಸ್ ಹಾಕಿದ್ದೀವಿ ಪಾತ್ರಕ್ಕೆ. ಆ್ಯಕ್ಚುಲಿ ಯಾಕೆ ಗೊತ್ತಮ್ಮ, ಅದು ವೈಟ್ ಇಸ್ ಆಲ್ವೇಸ್ ಬ್ರೈಟ್ ಆ್ಯಂಡ್ ಈಸ್ ರೆಡಿ ಟು ಫೈಟ್ ಅನ್ನೋದು.